ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವೆರೈಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈಗ ಇನ್ನೊಂದು ವೆರೈಟಿನಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೊಂದು ಫ್ಯಾಮಿಲಿನ ಬರಮಾಡ್ಕೋತಾ ಇದೀನಿ. ಲೆಟ್ಸ್ ವೆಲ್ಕಮ್ ಮಲ್ಲಪ್ಪ ಸೌಕಾರ್, ನೀಲವ್ವ ಜೊತೆಗೆ ಮನೀಶ್ ಆನ್ ಸ್ಟೇಜ್. ನಮಸ್ಕಾರ. ನೋಡಿ, ನಾವು ಒಬ್ರನ್ನ ಕರೆದ್ವಿ, ಇವ್ರು ಅರ್ಧ ಕ್ರಿಕೆಟ್ ಟೀಮೇ ಕರ್ಕೊಂಬತ್ತಾವ್ರಿ. ಏನ್ ಮಲ್ಲಪ್ಪ ಸೌಕಾರ್ ಸರ್, ಇನ್ನೆಷ್ಟು ಮಂದಿ? ಸಿಜರಿನ್ ಆಗೈತೆ 3 ಅಂತ್ರಿ. ನೀವು ನಿಜವಾಗ್ಲೂ ಸಾಹುಕಾರ ರೀ. ಮಕ್ಳು ಮಾಡೋದ್ರಲ್ಲೂ ಸಾಹುಕಾರ. ಆ ಸಾಹುಕಾರಗೆ ಸ್ಫೂರ್ತಿ ನಾನು ಅಂತೀರಿ. ಇವು 3 ಅಲ್ರಿ, 100 ಆದ್ರೂ ತಾಯ್ತನದ ಅನುಭವ ಮರ್ಯಾಕ ಆಗಂಗಿಲ್ಲ. ಇವು ಮಕ್ಳ ತಾಯಿ ಅನ್ನೋ ಪದಕ್ಕೂ ಎಂದೂ ಮೋಸ ಇಲ್ಲ ನೋಡ್ರಿ. ಯಾಕಂದ್ರೆ 4 ಅಲ್ಲ 8 ಹೊಡೆದ್ರು ಮತ್ತು ಅಮ್ಮ ಅಂತ ಬರ್ತಾವ. ಅಮ್ಮ ಅನ್ನೋ ಪದಕ್ಕೆ ಎಂದೂ ಮೋಸ ಆಗಂಗಿಲ್ಲ. ವೆರಿ ನೈಸ್, ವೆರಿ ನೈಸ್. ಸೊ ಹೇಳ್ರಿ ಸೌಕರ್ರೆ, ನಿಮ್ಮ ನಿಜವಾದ ಯಜಮಾಂತಿಯನ್ನ ಮಹಾರಾಣಿ ತರ ಯಾವತ್ತು ನೀವು ಲಾಸ್ಟ್ ನೋಡ್ಕೊಂಡಿದ್ದು? ಹೆಣ್ಮಗಳು ಹೆತ್ತಾಗ್ರಿ ಜಾಸ್ತಿ. ತಾಯ್ತಣ್ಣ ಅನ್ನೋದು ಪರಿಪೂರ್ಣ ಆಗೈತಿ ಜೀವನ. ಮಲ್ಲಪ್ಪ ಅವರೇ, ಇವತ್ತು ನಿಮ್ಮ ಮನೆಯ ತಾಯಿಯನ್ನ ಮಹಾರಾಣಿಯ ಸಿಂಹಾಸನದ ಮೇಲೆ ಕೂಡಿಸಿ ಅವ್ರನ್ನ ಸಂಭ್ರಮಿಸುವಂತ ಸಮಯ. ಸ್ಟೇಜ್ ಇಸ್ ಆಲ್ ಯುವರ್ಸ್. ಥ್ಯಾಂಕ್ ಯು ಅಪ್ಪಾಜಿ. ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಮದುವೆ ಮುಗಿಯಲ್ಲ. ಮಮ್ಮಿಗೆ ಮಾತು ಬರೋಲ್ರಿ ನನಗೆ. ಯಾಕಂದ್ರೆ ನಾನು ಲವ್ ಮಾಡೀನಿ, ಮದುವೆ ಆಗೀನಿ. ಅದರಿಂದ ಅದ್ರದ್ದಾದಂಥ ಕಷ್ಟ ಇದ್ದು, ಆ ಕಷ್ಟ ಆದ್ಮ್ಯಾಗೂ ನನಗೆ 3 ಮುತ್ತಿನಂತ ಮಕ್ಕಳನ್ನ ಎತ್ಕೊಡ್ಲ ನಾನು ಹೆಂಡ್ತಿ. ಆಕಿನ ಈ ಪ್ಲೇಸ್ನಾಗ ಈ ರೀತಿ ನೋಡೋದು ನನ್ನ ಒಂದು ಅದೃಷ್ಟ ಅಂತ ಅನ್ಕೋತೀನಿ ನಾನು. ಅದಕ್ಕೆ ಜಿ ಕನ್ನಡಕ್ಕೆ ಆಮೇಲೆ ಎಲ್ಲ ಒಂದು ವೃಂದಕ್ಕೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಆಗ್ತೀನಿ. ನಾನು ಕರೆ ಹೇಳ್ಬೇಕಂದ್ರೆ ತಾರಮ್ಮ ಶರಣ್ ಸರ್, ಆಕಿನ ಟೈಮ್ ಜಾಸ್ತಿ ಕೊಟ್ಟಿಲ್ರಿ. ಮಕ್ಕಳಾದ್ಮ್ಯಾಗ ಮಕ್ಕಳನ್ನು ನಾನು ಸರಿಯಾಗಿ ನೋಡ್ಕೊಂಡಿಲ್ರಿ. ಬರೀ ಕೆಲಸ 15 ವರ್ಷ ನಾನು ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರು ನಂದು ಕೆಲಸ ಮುಗಿದ ರಾತ್ರಿ 10-11 ಆಕೈತ್ರಿ. ಎಲ್ಲಾ ನೋಡ್ಕೊಂಡಿದ್ದು ಈ ಮಕ್ಕಳನ್ನ ಚಲೋತಂಗ ಸಾಕಿದ್ದಕ್ಕೆ ಏನಾರ ಕ್ರೆಡಿಟ್ ಕೊಡ್ಬೇಕಾಗಿತ್ತಂದ್ರೆ ಅದು ನನ್ನ ಹೆಂಡತಿ ಮಾತಾಡ್ರಿ. 1-2 ಮಿಸ್ ಕ್ಯಾರಿ ಆದ್ರಿ ಆಕಿನ. ಮೇಡಮ್ ಅವ್ರು ಹೇಳ್ದಂಗ ಆ ತ್ರಾಸ್ ನಮಗೂ ಗೊತ್ತೈತ್ರಿ. 200 ಕಿಲೋಮೀಟರ್ ನಾನು ನಮ್ಮೂರಿಂದ ಡಿಸ್ಟೆನ್ಸ್, ಫ್ಯಾಕ್ಟ್ರಿ ಡಿಸ್ಟೆನ್ಸ್ ಇತ್ತು. ಬೈಕ್ ನಾವು ಹೋಗಿದ್ದೇವೆ, ಅಂತವೆಲ್ಲ ಮಾಡಬಾರ್ದಂತ ನಮ್ಗೆ ಗೊತ್ತಿದ್ದಿಲ್ಲ. ಅವಾಗ ಆದ್ಮೇಲೆ ನಾವು ಅದನ್ನ ಏನೇನ್ ಡಾಕ್ಟರ್ ಹೇಳ್ತಾರ ಅವೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡಿದಾಗ ಫಸ್ಟ್ ನಮಗ ಮನ್ವಿತ್ ಹುಟ್ಟಿದಾರಿ. ಕಷ್ಟ ಏನ ಪಟ್ರು ನನ್ ಕಷ್ಟ ಅನ್ಸಿಲ್ಲ ಅಂತ ಕಾರಣ ಏನಂದ್ರೆ ಅದನ್ನ ನೇಂತಿ ನಮ್ಮ ಅವನ ಜೊತೆ ಅಷ್ಟು ಅನ್ಯೂನ್ಯವಾಗದಳ. ಜಗಳ ಮಾಡಿದ್ರು ಆಟ ಸಣ್ಣ ಪುಟ್ಟ ಜಗಳ ಹಾಕಿರೋದು ಮತ್ತೆ ಕೂಡ್ತಾರ. ಅಂತ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ನಾನು ಹೆಂಡತಿ. ಯಾವ್ದೋ ಒಂದು ಜನದ ಪುಣ್ಯ ಮಾಡೇನಿ ಅಂತೇಳಿ ಸಿಕ್ಕಾಳ. ಮತ್ತೆ ಇನ್ನೊಂದು ಏನಂತಂದ್ರಿ, ನಮ್ಮ ಅಪ್ಪಗೂ 2 ಗಂಡು 1 ಹೆಣ್ಣು, ನನಗೂ 2 ಗಂಡು 1 ಹೆಣ್ಣು. ಆಮೇಲೆ ನನ್ನ ಲೈಫಿಗೆ ಬಂದಿದ್ದಕ್ಕೆ ನನ್ನ ಹೆಂಡತಿಗೆ ಏನು ಕೊಟ್ಟರು ಸಾಲೋದಿಲ್ಲ. ಥ್ಯಾಂಕ್ ಯು. ಅದಕ್ಕಂತ ನೀವು ಕೂಸಿನ ಒಂದಿನ ದೀಪಾವಳಿ ಹಬ್ಬದಾಗ್ರಿ ನಾನು ಹೆಗಲ್ ಮ್ಯಾಗ ಕೂಸು ಹೊತ್ಕೊಂಡಿದ್ದೆ, ಕಂಕಳ ಇಟ್ಕೊಂಡಿವ್ರಿ ಕೂಸು. ಅವಾಗ ಒಂದು ಸಾಂಗ್ ಬರ್ದಿದ್ದೀನಿ ನಾನು. ಹೆಗಲ ಮ್ಯಾಲ ಆಹಾ ಕೂಸ ಹೊತ್ತ ದೀಪಾವಳಿ ಸಂತಿ ಮಾಡು ನಂತ, ಇಲ್ಲಿ ಕಲ್ಸೀರಿ ನಿಂಗ ತೊಡಿಸಿ ಪಟಾಕಿ ಪೀಪಿ ಮಕ್ಕಳಿಗೆ ಕೊಡಿಸಿ ಐಸ್ ಕಡ್ಡಿ ತಿನ್ನುಕೊಂತ ಹೋಗುನಂತ. ಓ ಬಂಗಾರಿ ನನ್ನ ಸಿಂಗಾರಿ ಆಗಿದೆ ಗಿಚ್ಚ ತಯಾರಿ, ದೀಪಾವಳಿ ದೀಪದಂಗ ಮಿಂಚದಿದಿ. ಬಂಗಾರಿ ನನ್ನ ಸಿಂಗಾರಿ ಆಗಿದೆ ಗಿಚ್ಚ ತಯಾರಿ, ದೀಪಾವಳಿ ದೀಪ ಮಿಂಚದಿದಿ. ಅಯ್ಯೋ, ಬಂಗಾರಿ ಸಿಂಗಾರಿ ನನ್ನ ವಯ್ಯಾರಿ ಬಂಗಾರಿ. ವಾ, ಇಷ್ಟೆಲ್ಲ ಮಾಡಿದನ್ರಿ. ನನ್ನ ಮಕ್ಕಳೇನೋ ನನ್ನ ಹೆಂಡತಿಗೆ ಗಿಫ್ಟ್ ತಂದಾರ್ರಿ. ಏ ಅಪ್ಪಾಜಿ, ಇದು ಯಾರ್ದು? ಎರಡು ಜೊತೆ ಬಳಿ. ಟಿಕ್ಕ ಯಾರು ಕೊಡಿಸಿದ್ರ? ನಾನು. ಲಿಪ್ಸ್ಟಿಕ್ ಯಾರು ಕೊಡಿಸಿದ್ರು? ನೀನಾ?
ಪ್ರತಿಯೊಂದು ನಾ ಹೋದಾಗ ವಿಡಿಯೋ ನೋಡ್ತೀನಪ್ಪ ಎಲ್ಲ ಆಮೇಲೆ ನಮ್ಮ ಅವ್ವ ರೀ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ಅಮ್ಮ, ನಮಸ್ಕಾರ. ನಮ್ಮ ಅತ್ತೆ ನಮ್ಮ ಮಾವಾರ್ರಿ. ಅವ್ರ ಮಗಳಿಕ್ರಿ, ಈಕಿನ ಮಗಳು ನಾನು, ನನ್ನ ಮಗಳಿಕ್ಕಿ. ನಮಗೆ 6 ಮಂದಿ ಅದಾರಿ. 6 ಮಂದಿ ಮಕ್ಳು ಅದಾರಿ. 4 ಮಂದಿ ಹೆಣ್ಮಕ್ಳ್ರಿ, ನಾ 2 ಗಂಡು ಮಕ್ಕಳ್ರಿ. ಒಟ್ರು ಸಾಲಿ ಕಲ್ಸಿನ್ರಿ. ಹಿಂಗ ದುಡುಕಿ ಮೇಲೆ ರೀ, ಹಿಂಗಾಗಿ ಗಂಡು ಮಕ್ಕಳು ಸಣ್ಣ ರೀ. ಒಟ್ರು ಮಂತನ ಕೊಟ್ಟ ಬಿಟ್ಟಿನ್ರಿ. ಎಲ್ಲಾ ದುಡ್ದು ಬಂದಿದ್ರಿ. ಅಲ್ಲಿ ತವ್ರ ಮನ್ಯಾಗ ಈಗ ಸುಖದಿಂದ ಕುತ್ಕೊಂತಿರ್ತಾರಿ ಗಂಡ ಮನ್ಯಾಗ ರೀ. ಈಗ ಹಳಿಯಾಗೋಳು ಎಲ್ಲಾರು 4 ಮಂದಿ ಚಲೋ ಅದಾರಿ. ಎಲ್ಲಾ ಚಂದ ಹಂಗ ನೋಡ್ಕೋತಾರಿ. ಏನ್ ತೊಂದ್ರೆ ಇಲ್ರಿ ನಮ್ಗೆ. ಒಟ್ಟಿನಲ್ಲಿ ಏನೇ ಹೇಳಿ ನಿಮ್ಮ ಈ ತುಂಬು ಕುಟುಂಬ ನೋಡೋದಕ್ಕೆ ಖುಷಿ ಆಗುತ್ತೆ. ಹೀಗೆ ಖುಷಿಯಾಗಿರಿ ಅಮ್ಮ. ನೀವು ಯಾವಾಗ ಬರ್ತಾ ಇರಿ. ಹ್ಞೂನ್ರಿ, ಯಾರು ಬೇಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿನೇ ಹಾಗೆ. ಕರ್ಸಿದ್ರೆ ನಾವ್ ಯಾಕೆ ಒಲ್ಲೆ ನೋಡ್ರಿ, ನಾವು ಬರತ್ತೀವ್ರಿ. ಅಷ್ಟೇ ರೀ. ಹ್ಞೂನ್ರಿ, ಅಲ್ಲಿ ನಿಮ್ಮನ್ನು ನೋಡುವಂತ ಭಾಗ್ಯ ನಮಗ್ ಬತ್ತಪ್ಪ ಅಂದ್ರೆ ನಾವ್ ಯಾಕೆ ಬಿಡಾಕ್ ಹೋಗುಣ್ರಿ. ಹಿಂಗಾರಿ ಮತ್ತ ಮುಂದ್ವರಿಲಿ ಅಂತೇಳಿ ದೇವರಲ್ಲಿ ಕೈ ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಕೆಲವ್ರಿಗೆ ಅಜ್ಜಿ ಇರಲ್ಲ, ಅಮ್ಮ ಇರಲ್ಲ, ಆದ್ರೆ ಎಂಥ ಪುಣ್ಯವಂತರ ಕುಟುಂಬ ನಿಮ್ದು. ಇಲ್ಲಿ ನೋಡಿ ತಲೆಮಾರು ಹೇಗಿದೆ. ಇಲ್ಲಿ 1, 2, 3, 4 ಜನರೇಷನ್ ಒಂದೇ ಫೋಟೋಲಿ. ಥ್ಯಾಂಕ್ ಯು. ವೆರಿ ಗುಡ್ ಕಣಮ್ಮ. ಯಾಕೆ ಇಷ್ಟು ದಿನ ಬರ್ಲಿಲ್ಲ ನೀನು? ಮ್ಯಾಮ್, ನನಗೆ ಲಾಸ್ಟ್ ಎಪಿಸೋಡ್ ನೀವೆಲ್ಲ ಯಾಕೆ ಮ್ಯಾಮ್ ಇರ್ಲಿಲ್ಲ? ಎಷ್ಟು ಸಂಕಟಾಗಿ ಬಂದಿರೋದು ಗೊತ್ತಾ? ಅದು ಗೊತ್ತಾ? ಆವೇಶ ಉಕ್ರೋಶದಲ್ಲಿದ್ದೀನಿ ನಾನು. ನಾನೇ ವಾಟ್ಸ್ಆಪ್ ಮಾಡಿದ್ದೆ. ಅಲ್ಲ ಮ್ಯಾಮ್, ನೀವೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಗಿರ ಜೊತೆ ಹಗ್ ಮಾಡ್ತೀಯ. ಯಾವಾಗಾದ್ರೂ ನೀನು ಹಗ್ಗು ಮಾಡ್ಕೊಂಡಿದ್ದಾನ ಅವನು? ಇಲ್ಲ ಮ್ಯಾಮ್, ಹಿಂಗೆ ಅಷ್ಟೇ. ಹಿಂಗೆ. ನಾನು ತೋರಿಸ್ತೀನಿ. 1 ನಿಮಿಷ ಪ್ಲೀಸ್. ಯಾರು ರಘು, ಪ್ಲೀಸ್ ಕಮ್ ಹಿಯರ್. ಓಕೆ, ಇವಾಗ ದೇಶಪಾಂಡೆ ಕಂಪ್ನಿ ಕಡೆಯಿಂದ ಒಂದು ಕಾಸ್ಟ್ಲಿ ಹಗ್ಗು. ಒಂದ್ ನಿಮಿಷ. ಕರೆಕ್ಟ್ ಕನ್ಫರ್ಮ್ ಮಾಡ್ಜ. ಹಿಂಗ್ ತಪ್ಕೊಳ್ಳೋದು ನಾನು. ಹಿಂಗೋ ತಾರಮ್ಮ, ಏನ್ ಗೊತ್ತಾ ಹೇಳ್ತಾರ ಅದು? ನಾವು ನಮ್ಮವರು ಏನೇ ಮಾತಾದ್ರು ಪ್ರೂಫ್ ಇಲ್ಲದೆ ಮಾತಾಡಲ್ಲ. ನಮ್ಮ ಹತ್ರ ಪ್ರೂಫ್ ಇದೆ. ಮ್ಯಾಮ್. ಹೌದಾ? ಏನ್ ಮಾಡ್ತಿದ್ಯಪ್ಪ? ಸೂಪರ್ ಕಣ ಮುಸ್ತಫಾ. ಅವ್ನು ಇವಾಗಲೂ ತೆಗಿತಾವ್ ಕಣ ನಿನ್ ಪ್ರೂಫ್ ನ. ಏನು ಮಾಡ್ತಿದ್ಯಾ ನೀನ್ ಮಾಡೋದೆಲ್ಲ ಪುಟ್ಟ ಹುಡುಗನ ವಿಡಿಯೋ ತೆಗಿತಾ ಇದಾರೆ.